ತಸ್ಮೈ ಶ್ರೀ ಗುರುವೇ ನಮಃ. ಸರಸ್ವತಿ ನಮಸ್ತಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವೆರಡು ಗುರುವಿಗೆ ಸಂಬಂಧಪಟ್ಟಿದ್ದು. ಗುರು ಅಂದರೆ ಸರಸ್ವತಿನೂ ಸೇರ್ತಾಳೆ. ಆದ್ದರಿಂದ ಗುರು ಮತ್ತು ಸರಸ್ವತಿ ವಿದ್ಯೆಗಳಲ್ಲಿ ಅತ್ಯನೇಕ ಮಕ್ಕಳಿಗೋಸ್ಕರ ಪ್ರಭಾವವಾದಂಥ ದೇವತೆಗಳು. ಈ ದೇವತೆಗಳ ಬಗ್ಗೆ ಮತ್ತು ಅದೇ ರೀತಿ ಮಹಾಗಣಪತಿ ಪ್ರಾರ್ಥನೆ ಮಾಡೋದ್ರಿಂದ ಮಹಾಗಣಪತಿಯಿಂದನೂ ವಿದ್ಯೆ ಬರುತ್ತೆ. ಇಂಥ ವಿದ್ಯೆ ಬರೋದಕ್ಕೋಸ್ಕರ ಯಾವ ವಿದ್ಯೆ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ನಾವು ಮಕ್ಕಳಿಗೆ ಯಾವ ರೀತಿ ಹೇಳಬೇಕು ಅಂತ ಇಲ್ಲಿ ಕುತೂಹಲದಿಂದ ಒಂದು ಹುಡುಗ ಬಂದು ಕೇಳ್ತಾ ಇದ್ದಾನೆ. ಆ ಹುಡುಗನ್ನ ಕೇಳೋಣ. ಏನಪ್ಪ ನಿನ್ನ ಕುತೂಹಲ ಅಂತ ಹೇಳಪ್ಪ. ಏನಪ್ಪ ನಿಂದು ಕುತೂಹಲ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನೀಶ್ ಅಂತ. ನನಗೆ ಕುತೂಹಲ ಇರೋದು ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದರೆ ಓದಲು ಅನುಕೂಲ ಆಗುತ್ತೆ ಎಂಬ ವಿಷಯದಲ್ಲಿ ಕುತೂಹಲ ಇದೆ. ಒಳ್ಳೆಯದು. ಇದು ಎಲ್ಲರಿಗೂ ಬರೋದಿಲ್ಲ. ಈ ಹುಡುಗ ಏನೋ ಇಷ್ಟ ಬಿದ್ದು ಕೇಳ್ತಾ ಇದ್ದಾನೆ. ಅವನದೇ ಅಲ್ಲದೆ ಸಮಸ್ತರಿಗೂ ತಿಳಿಸೋ ಅದಕ್ಕೋಸ್ಕರ ಯಾವ ಗ್ರಹದಿಂದ ಯಾವ ವಿದ್ಯೆ ಬರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದಾನೆ. ನನಗೆ ಫಸ್ಟು ವಿದ್ಯೆ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಹೇಳಿಬಿಟ್ಟು ಆ ವಿದ್ಯೆ ಬರುತ್ತೆ ಅಂತ ಹೇಳಿದರೆ ಯಾವ ಕೋರ್ಸ್ ತಗೋಬೇಕು ಅನ್ನೋದಕ್ಕೆ ನಾನು ಹೇಳ್ತೀನಿ. ಆ ಕೋರ್ಸ್ ನೀವು ತಗೊಂಡ್ರೆ ನೀವು ಸುಲಭವಾಗಿ ಹೋಗ್ಬೋದು ಅಂತ ನನ್ನ ಉದ್ದೇಶ. ಆದ್ದರಿಂದ ನಿಮಗೆ ಯಾವುದೇ ಜಾತಕ ತಗೊಳ್ಳಿ, ಮಕ್ಕಳ ಜಾತಕ, ಅವನಿಗೆ 6 ವರ್ಷ ಆದಮೇಲೆ 1ನೇ ಕ್ಲಾಸ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸೋದು. ಅದಕ್ಕೆ ಮುಂಚೆ ಎಲ್ಲ ಏನು ಬೇಕು, LKG UKG ಇಂಥದ್ದೆಲ್ಲ ಇರುತ್ತೆ. ಅದರಲ್ಲೇ ಅವರು ಪರಿಣಿತರಾಗುತ್ತೆ. ಅದಕ್ಕೆ ಮೊದಲು ಅಕ್ಷರಾಭ್ಯಾಸ ಅನ್ನೋದೊಂದು ಮಾಡಿಸ್ಬೇಕು. ಅಕ್ಷರಾಭ್ಯಾಸ ಹೇಗೆ ಗೊತ್ತುತ್ತೆ ಅಂದರೆ, ಅಕ್ಷರಾಭ್ಯಾಸದಲ್ಲಿ ಆ ಅನ್ನೋದೊಂದು ಪ್ರಶ್ನೆ. ಆ ಅನ್ನೋದು ನಾವೇನು ಯೂಶ್ವಲಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಹಿಂದೂಸ್ತಾನದಲ್ಲಿ, ಇಂಡಿಯಾದಲ್ಲಿ, ಭರತಖಂಡದಲ್ಲಿ ಎಲ್ಲೇ ಇರಲಿ ಆ ಪ್ರಶ್ನೆ ಬರೋದು. ಹಿಂದಿನಲ್ಲಿ ಆನೇ ಪ್ರಶ್ನೆ ಬರುತ್ತೆ. ಅದೇ ಥರ ತಮಿಳು ಯಾವುದೇ ಭಾಷೆ ತಗೊಂಡ್ರೆ ಅದು ಬರೋದು ಆನಿಂದ ಸ್ಟಾರ್ಟ್ ಆಗಬೇಕಾದ್ರೆ ಅಕ್ಷರಾಭ್ಯಾಸ ಜಾಸ್ತಿ ಆಗಬೇಕು. ಆ ಅಕ್ಷರಾಭ್ಯಾಸದಲ್ಲಿ ಆನಿಂದ ಮೊದಲಬೇಕು ಅಂತ. ಅದಕ್ಕೋಸ್ಕರ ಇವಾಗ ಇಂಗ್ಲೀಷು ಅಂತ ಹೇಳ್ತಾರೆ. ಮತ್ತು ಅಕ್ಷರಾಭ್ಯಾಸ ಆನಿಂದ ಬಂದರೆ ಇಂಗ್ಲೀಷ್ನಲ್ಲಿ ಏನು ಮಾಡ್ಬೋದು ಅಂದರೆ, ಆ ಮಕ್ಕಳಿಗೆ GOD ಗಾರ್ಡ್ ಅಂತ ತೋರಿಸ್ಕೋಬೇಕು. ಆ GOD ಗಾರ್ಡ್ ಅಂತ ತೋರಿಸಿದ್ರೆ ಇದು ಅಕ್ಷರ ಉತ್ಪತ್ತಿ ಎಲ್ಲಿಂದ ಬಂತು ಅಂದರೆ, ಇದು ಈಶ್ವರನ ತಾಂಡವ ನೃತ್ಯದಿಂದ ಶಬ್ದಗಳಾಗಿ ವರ್ಣಗಳಾಗಿ ಉತ್ಪತ್ತಿ ಆಯಿತು. ಸರಿ, ಅದು ಅಕ್ಷರಗಳು ಬಂತು. ಅಕ್ಷರ ಬಂತು ಅಂದರೆ ಸೌಂಡ್ ಬಂತು ಅಂತ ಅಷ್ಟೇ ಉತ್ಪತ್ತಿ. ಸೌಂಡ್ ಬಂತು. ಮತ್ತು ಸೌಂಡ್ ಬಂದರೆ ಲಿಪಿ ಎಲ್ಲಿಂದ ಬಂತು? ಬ್ರಹ್ಮನಿಂದ ಲಿಪಿ ಬಂತು. ಬ್ರಹ್ಮಲಿಪಿ ಅಂತ ನಾವು ಕಾಮನ್ನಾಗಿ ಹೇಳ್ತೀವಿ. ಯಾರೋ ಏನೋ ಬರೆದಿರ್ತಾರೆ, ಓದೋದಕ್ಕಾಗೋಲ್ಲ, ಅದಕ್ಕೇನು ಹೇಳ್ತೀವಿ, ಇದೇನ ಬ್ರಹ್ಮಲಿಪಿನ ಅಂತೀವಿ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬ್ರಹ್ಮನಿಂದ ಲಿಪಿ ಉತ್ಪತ್ತಿ ಆಯಿತು. ಆಮೇಲೆ ಅದು ಸಂಸ್ಕೃತ ಇದೆಲ್ಲ ಬರುತ್ತೆ, ಅದೆಲ್ಲ ವಿಚಾರ ಬೇರೆ ಮಾತು. ಆದರೂ ಲಿಪಿ ಬಂದಿದ್ದಾಯಿತು. ಲಿಪಿ ಬಂದ ಮೇಲೆ, ಬ್ರಹ್ಮನಿಂದ ಬಂದ ಮೇಲೆ, ಆ ಲಿಪಿ ಕಲ್ತ್ಕೊಂಡ್ಮೇಲೆ ನಾವು 10ನೇ ಸ್ಟ್ಯಾಂಡರ್ಡ್ವರೆಗೂ ಆ ಲಿಪಿನಿಂದ ಇಂಗ್ಲೀಷು, ಸಂಸ್ಕೃತ, ತಮಿಳು, ಹಿಂದಿ ಏನೇನೋ ಮಾತಾಡ್ತಾ ಇರ್ತೀವಿ. ನಾವು ಕನ್ನಡ ಸ್ಪೆಷಲಾಗಿ ಒಂದು ಸಬ್ಜೆಕ್ಟನ್ನು ತಗೊಳ್ತೀವಿ. ಇದಾದಮೇಲೆ PUCನಲ್ಲಿ ಬಂದಾಗ ಸೈನ್ಸ್ಗೆ ಹೋಗ್ಬೇಕಾ, ಮ್ಯಾಥಮೆಟಿಕ್ಸ್ಗೆ ಹೋಗ್ಬೇಕಾ, ಅಥವಾ ಕಾಮರ್ಸ್ಗೆ ಹೋಗ್ಬೇಕಾ, ವಿಜ್ಞಾನಿ ಆಗಬೇಕಾ ಅನ್ನೋದೊಂದು ಜಿಜ್ಞಾಸೆ ಬರುತ್ತೆ. ವಿಜ್ಞಾನಿ ಆಗಬೇಕಾ ಅನ್ನೋದೊಂದು ಜಿಜ್ಞಾಸೆ. ಆ ಜಿಜ್ಞಾಸೆನ ಪರಿಹಾರ ಮಾಡ್ಕೋಬೇಕಾದ್ರೆ ಕೆಲವೆಲ್ಲ ಸೂತ್ರಗಳಿದೆ ಜ್ಯೋತಿಷ್ಯದಲ್ಲಿ. ಸುಲವೆಲ್ಲ ಸೂತ್ರಗಳು ಅಂದರೆ, ನೀವು ಯಾವುದೇ ಜ್ಯೋತಿಷ್ಯ ತಗೊಳ್ಳಿ, ಯಾವುದೇ ನೀವು ವಿದ್ಯೆ ತಗೊಳ್ಳಿ, ಜಾಮಿಟ್ರಿ ಅನ್ನೋದು ಇಂಪಾರ್ಟೆಂಟು. ನಾವು ಅಳವಡಿಸ್ಕೊಂಡಿರೋದೇ ಜಾಮಿಟ್ರಿನ. ಡಿಗ್ರಿಗಳು, ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ಲು, ಸ್ಕ್ವೈರು, ಏನೋ ಇದೆಲ್ಲ ಜಾಮಿಟ್ರಿನಲ್ಲಿ ಬರೋದು ನಮ್ಮ ಜ್ಯೋತಿಷ್ಯದಲ್ಲಿ ಬಂದಿದೆ.
ಇಂಥ ಜ್ಯೋತಿಷ್ಯದಲ್ಲಿ ಬರೋದಕ್ಕೋಸ್ಕರ ಗುರು ಇಂಪಾರ್ಟೆಂಟ್ ಆಗಿರಬೇಕು. ಗುರುಗ್ರಹ ಚೆನ್ನಾಗಿದ್ದರೆ ವಿದ್ಯೆ ಸಕ್ಸಸ್ಸು. ಗುರುಗ್ರಹ ಚೆನ್ನಾಗಿರಬೇಕು ಅಂದರೆ ಆ ಗುರುಗ್ರಹ ಯಾವ್ಯಾವ ಮನೆಯಲ್ಲಿದ್ದರೆ ವಿದ್ಯೆ ಬರುತ್ತೆ ಅಂತ. ಚತುರ್ಥ ಸ್ಥಾನ ಇಂಪಾರ್ಟೆಂಟು ಓದಿಗೆ. ಚತುರ್ಥ ಪಂಚಮ ಸ್ಥಾನಗಳು, ಆ ಪಂಚಮ ಸ್ಥಾನಗಳಲ್ಲಿ ಓದಬೇಕಾದ್ರೆ ಗುರುನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಗುರುವಿನ ಜೊತೆಗೆ ಯಾರ್ಯಾರು ಸೇರ್ತಾರೆ ಅಂದರೆ ಇಂಪಾರ್ಟೆಂಟು. ವೈದ್ಯರಾಗಬೇಕಾಗಿದ್ರೆ ಏನಾಗಬೇಕು, ಗುರುವು ಇರಬೇಕು. ಗುರುವಿನ ಜೊತೆಗೆ ಅದರಲ್ಲಿ ಬೇರೆ ಬೇರೆ ಗ್ರಹಗಳಿರುತ್ತೆ. ವೈದ್ಯನಾಗಬೇಕಾದ್ರೆ, ಇಂಜಿನಿಯರ್ ಆಗಬೇಕಾದ್ರೆ ಕುಜ ಕರೆಕ್ಟಾಗಿರಬೇಕು. ರಾಹು ಕುಜನ ಜೊತೆ ಇದ್ದರೆ ಕಂಪ್ಯೂಟರ್ ಸೈನ್ಸ್ ಓದ್ಬೋದು. ಅದೇ ಥರ ಗುರುವಿನ ಜೊತೆ ಶುಕ್ರನ ಸೇರಿಕೊಂಡು ಇದು ಮಾಡಿದ್ರೆ ಅದೊಂದು ವೈದ್ಯಕೀಯ ವೃತ್ತಿ. ವೈದ್ಯಕೀಯ ವೃತ್ತಿದಲ್ಲೇ ಅದು ಏನು MBBSಗೆ ಮಾತ್ರ ಕೆಲವು ಸಂಯೋಗ ಇರುತ್ತೆ. MBBS ಆದಮೇಲೆ PhD ಮಾಡಬೇಕು. ಆದರೆ MBBS ಆದಮೇಲೆ MD DM ಮಾಡಬೇಕಾದ್ರೆ ಬೇರೆ ಬೇರೆ ಬರುತ್ತೆ. ಆದ್ದರಿಂದ ಯಾವುದೇ ಗ್ರಹ ಇರಬೇಕಾದ್ರೆ ಇದು ಬರಬೇಕು. ನೀನು ಏನು ಓದಬೇಕು ಅಂತ ಇದೆಯಾ? ನಾನು ಕಾಮರ್ಸ್ ತಗೋಬೇಕು ಸರಿ, ಆದರೆ ಇನ್ನೂ ಪರ್ಫೆಕ್ಟಾಗಿ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನಿನಗೆ ಕಾಮರ್ಸ್ ತಗೋಬೇಕು ಅಂದರೆ ಬುಧನೂ ಸರಿಯಾಗಿರ್ಬೇಕು. ಬುಧ ವ್ಯಾಪಾರಸ್ಥ. ಕಾಮರ್ಸು ಅಂದರೆ ಬುಧ ವ್ಯಾಪಾರಕ್ಕೆ. ಆ ಬುಧನಿಗೆ ಅಧಿಪತಿ ಯಾರು ಅಂದರೆ ವಿಷ್ಣು. ವಿಷ್ಣು ತಾರತಮ್ಯದಿಂದ ಏನು ವ್ಯಾಪಾರ ಮಾಡಬೇಕು, ಕೃಷ್ಣನದ್ದು ನೋಡಿದ್ದೀಯಲ್ಲ, ಅದೇ ಥರ ವಿಷ್ಣು ಬುಧ. ಆದ್ದರಿಂದ ಬುಧ ಮತ್ತು ಗುರು ಸಂಯೋಗ ಶುಕ್ರನ ಜೊತೆ ಆಗಿರಬೇಕು. ಶುಕ್ರನ ದೃಷ್ಟಿ ಆಗಲಿ, ಲಗ್ನ ಆಗಲಿ, ಪಂಚಮ ಸ್ಥಾನದಿಂದ ಆಗಲಿ, ಪಂಚಮದಲ್ಲಾದರೆ ಇದ್ದು ಅಂದರೆ ಇದಕ್ಕೆಲ್ಲ ಬರುತ್ತೆ. ಅಕೌಂಟೆನ್ಸಿ ಕಾಮರ್ಸು. ಆ ಅಕೌಂಟೆನ್ಸಿ ಕಾಮರ್ಸ್ ಆದಮೇಲೆ ಇವಾಗ ಇನ್ನೂ ನೆಕ್ಸ್ಟ್ ಏನೇನಿದೆ, ಅಕೌಂಟೆನ್ಸಿ ಕಾಮರ್ಸ್ ಜೊತೆಗೆ ಶನಿ ಸೇರಿಕೊಂಡು ಗುರುವಿನ ಜೊತೆ ಇತ್ತು. ಇದ್ರೆ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಿದ್ದೊಂದು ಇದಿದೆ, ಅದನ್ನು ಮಾಡ್ಕೋಬೋದು. ಅದೇನು ಹೇಳ್ತೀರಿ, ICW ಅಂತ ಇತ್ತು. ICW ಅಂತ ಒಂದು ಇತ್ತು. ಆ ICW ಮಾಡಿಕೊಂಡ್ರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದೆಲ್ಲ ಆಗುತ್ತೆ. ಅದೇ CA ಮಾಡಿಕೊಂಡ್ರೆ ಚಾರ್ಟೆಡ್ ಅಕೌಂಟೆಂಟು, ಫೈನಾನ್ಸು, ಬ್ಯಾಂಕುಗಳು ಇಂಥದಕ್ಕೆಲ್ಲ ಹೋಗ್ಬೋದು. ನಿನಗೆ ಅದು ಸುಲಭವಾಗಿದೆ, ಯಾಕೆಂದರೆ ಕಷ್ಟ ಇಲ್ಲ. ನೆವರ್ ಎಂಡ್. ಅದಕ್ಕೆ ರಿಟೈರ್ಮೆಂಟು ಇರೋಲ್ಲ. ಫೈನಾನ್ಸ್ ತಗೊಂಡಾಗ ರಿಟೈರ್ಮೆಂಟ್ ಇಲ್ಲ. CA ಮಾಡಿಕೊಂಡು ಬ್ಯಾಂಕ್ನಲ್ಲಿದ್ದರೂ ಆಮೇಲೆ ಬೇಕಾದ್ರೂ ಅದನ್ನು ಉಪಯೋಗಿಸ್ಕೋಬೋದು. CA ಮಾಡಬೇಕಾದ್ರೆ ಗುರು ಚೆನ್ನಾಗಿರಬೇಕು, ಬುಧನ್ ಚೆನ್ನಾಗಿರಬೇಕು. ಆ ಬುಧನ ಗ್ರಹಗಳು ಎಲ್ಲೆಲ್ಲಿ ಇರುತ್ತೆ ಅನ್ನೋದಕ್ಕೆಲ್ಲ ನೆಕ್ಸ್ಟ್ ಪಾಠಗಳೆಲ್ಲ ಹೇಳ್ತೇನೆ ಬೇಕು ಅಂದರೆ. ಆವಾಗ ನಾವು ಸುಧಾರಣೆ ಮಾಡ್ಕೋಬೋದು. ಇವತ್ತು ಗುರು ಮತ್ತು ಇದು ಚಂದ್ರ ಸರಿಯಾಗಿದ್ದರೆ ನೆವಿನಲ್ಲಿ ವರ್ಕ್ ಮಾಡೋರು, ಇನ್ನು ಸಮುದ್ರ ಆಳದಿಂದ ಬರುವಂಥ ಉತ್ಪನ್ನಗಳನ್ನು ಮಾಡೋರು, ಸಮುದ್ರದ ಇದು ಬರ್ತದೆ. ಅದೇ ಕುಜನ್ ಸರಿ ಇದ್ದರೆ ಇಂಡಸ್ಟ್ರೀಸು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು ಶನಿ ಮತ್ತು ಕುಜ ಸೇರಿದ್ರೆ ಎಲೆಕ್ಟ್ರಾನಿಕ್ಸು ಇಂಥದ್ದೆಲ್ಲ ಮಾಡ್ಕೋಬೋದು. ಸಿವಿಲ್ ಇಂಜಿನಿಯರಿಂಗ್ಗೆ ಕುಜನ್ ಜೊತೆ ಇನ್ನೊಂದು ಇದೆ, ಸಿವಿಲ್ ಇಂಜಿನಿಯರಿಂಗ್ ಮಾಡೋದು ಕೇಳಿದೆಯಾ? ಸಿವಿಲ್ ಇಂಜಿನಿಯರು ಅಂಥದ್ದೆಲ್ಲ ಮಾಡ್ಬೋದು. ಆದ್ದರಿಂದ ಇವತ್ತು ಇಷ್ಟು ಮಾತ್ರ ಹೇಳ್ತೀನಿ. ನಾಳೆಗೆ ಬೇರೆ ಒಂದು ಸಬ್ಜೆಕ್ಟ್ ತಗೊಂಡು ಬೇರೆ ಬೇರೆ ಇಂಜಿನಿಯರ್ ಆಗಬೇಕಾದ್ರೇನೋ, ಡಾಕ್ಟ್ರ್ ಆಗಬೇಕಾದ್ರೇನೋ, ಡಾಕ್ಟ್ರಲ್ಲಿ ಇಂಜಿನಿಯರಿಂಗ್ನಲ್ಲಿ ಯಾವ ಇಂಜಿನಿಯರ್ ಆಗ್ಬೋದು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಕಂಪ್ಯೂಟರ್ ಸೈನ್ಸು, ಕಮ್ಯುನಿಕೇಷನ್ನು, ಏನೇನು ಬೇಕಾದಷ್ಟಿದೆ ಅಂಥದ್ದೆಲ್ಲ ಹೇಳ್ತಾ ಬರ್ತೀನಿ. ನೆಕ್ಸ್ಟು ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಡಾಕ್ಟ್ರ್ ಬರೀ MBBS ಆದರೆ ಆಗಲಿಲ್ಲ, ಇನ್ನೂ ಅದು ಮಂತ್ರದ್ದು ಎಲ್ಲ ಹೇಳಬೇಕಾಗುತ್ತೆ. ಆ ಮುಂದಿಂದು ಹೇಳ್ತೀನಿ. ಅದಾದಮೇಲೆ ವಿಜ್ಞಾನಿಗಳು ಆಗಬೇಕಾದ್ರೆ ಸ್ಪೇಸ್ಗೆ ಸಂಬಂಧಪಟ್ಟಿದ್ದು ಸ್ಯಾಟಲೈಟ್ಗಳು ಕಳಿಸೋದು ಇಂಥದ್ದೆಲ್ಲ ಇರುತ್ತೆ. ಅದೆಲ್ಲ ಮುಂದೆ ಹೇಳ್ತಾ ಬರ್ತೀನಿ. ನೀನು ಬಂದು ಕೇಳ್ತಾ ಇದ್ದರೆ ಹೇಳ್ತೀನಿ, ಇಲ್ಲದೆ ಹೋದರೆ ನೀನು ಬರೋದಕ್ಕಾಗಲಿಲ್ಲ ಅಂದರೆ ನಾನು ಹೇಳ್ತಾ ಬರ್ತೀನಿ. ನಂದು ಯೂಟ್ಯೂಬ್ನಲ್ಲಿ ವಾಚ್ ಮಾಡ್ತಾ ಇರು. ಇಷ್ಟು ಹೇಳಿ ನಾನು ನಿಲ್ಲಿಸ್ತೀನಿ.